ಅಗಸ್ತ್ಯರ ಮುಂದೆ ಇನ್ನು ಯಾವ ಮಾಸ್ಟರ್ ಲೆಕ್ಕಕ್ಕೆ ಬರುವುದಿಲ್ಲ. ಕಡೆಗೆ ಶರೀರ ಎಲ್ಲ ಒಣಗಿ ಬರೀ ಕೇವಲ ಅವ್ರದ್ದು ಒಂದು ಎಲುಬು ಮಾತ್ರ ಇದ್ದ ಒಂದು ಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಅಗಸ್ತ್ಯರವರಿಗೆ ಕಾಣಿಸ್ಕೊಂಡು ಬೋಧನೆಯನ್ನು ಕೊಡ್ತಾರೆ. ಆ ಸುಬ್ರಹ್ಮಣ್ಯನ ವಿಗ್ರಹಕ್ಕೆ ಒಂದು ಅಭಿಷೇಕ ಮಾಡಿದಂತಹ ಒಂದು ನೀರಿನ ತೀರ್ಥದಿಂದ ಎಷ್ಟೋ ಜನರ ಕಾಯಿಲೆಗಳು ವಾಸಿಯಾಗಿದ್ದಕ್ಕೆ ತುಂಬ ಪುರಾವೆಗಳು ಅಲ್ಲಿ ಇದೆ ಇವಾಗಲೂ ಸಮೇತ ಪಳನಿಯಲ್ಲಿ. ಅವರಿಗೆ ಅಗಸ್ತ್ಯರು ಫ್ಲೈಯಿಂಗ್ ಒಂದು ಆಕಾಶದಲ್ಲಿ ಪ್ರಯಾಣ ಮಾಡುವಂತಹ ವಿದ್ಯೆಯನ್ನು ಕಲಿಸಿದರು. ಅದರ ಮೂಲಕವಾಗಿ ಅವರು ಚೈನಾಕ್ಕೆ ಹೋಗ್ತಾರೆ. ಸರ್, ಅಗಸ್ತ್ಯ ಮಹಾಮುನಿಗಳ ಬಗ್ಗೆ ನಾವು ಕೇಳ್ತಾ ಹೋದಾಗ ಬಹಳ ಒಂದು ಅಚ್ಚರಿಯಾದಂಥ ಸಂಗತಿಗಳು ನಮಗೆ ಸಾಕಷ್ಟು ಕಂಡಿದೆ. ನೀವು ಹೇಳಿದಾಗೆ ಅವ್ರ ಜೊತೆ ಸಿದ್ಧರು, ಭೋಗರು ಅವ್ರ ಜೊತೆ ಒಟ್ಟುಗೂಡಿ ಅವರು ಎಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಇವ್ರ ಜೊತೆ ಹೋಗ್ತಾ ಇದ್ರು ಅಂತ ಹೇಳಿದ್ರಿ. ಸೊ ಈ ಸಿದ್ಧರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ? ಯಾರು ಸಿದ್ಧರು ಅಂತ? ನೋಡಿ, ಅಗಸ್ತ್ಯರಿಗೆ 18 ಜನ ಪ್ರಮುಖ ಶಿಷ್ಯರಿದ್ದಾರೆ, ಅಂದರೆ ರಿಯಲೈಸ್ಡ್ ಮಾಸ್ಟರ್ಸ್. ಅದಲ್ಲದೆ ನೂರಾರು, ಸುಮಾರು ಒಂದು ಕಾಲಘಟ್ಟದಲ್ಲಿ ಅಗಸ್ತ್ಯರು ಕೋಟಿ ಸಿದ್ಧರು ಅಂತಲೂ ಹೇಳ್ತಾರೆ. ಎಷ್ಟು ಜನ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ಸಮಯದಲ್ಲಿ 80,000 ಜನ ಸಿದ್ಧರಿದ್ದರು. ದಕ್ಷಿಣ ಭಾರತ ಫ್ಲಡ್ ಆದಾಗ ಆವಾಗ ಭೂಭಾಗ ಈ ಭೂಮಿಯಲ್ಲಿ ಇದು ಸಮುದ್ರದಲ್ಲಿ ಮುಳುಗಿ ಹೋಯಿತು ಭೂಮಿ. ಆದರೆ ನನ್ನ ಶಿಷ್ಯಂದಿರಾದಂತಹ ಸಿದ್ಧರು ಅವರು ಯೋಗ ಬಲದಿಂದ ನೀರಿನಲ್ಲಿ ತೇಲುತ್ತಾ ಇದ್ದರು, ಅವರು ಯಾರು ಮುಳುಗಿ ಹೋಗಿಲ್ಲ ಅಂಥೇಳಿ ಅಗಸ್ತ್ಯರು ಹೇಳ್ತಾರೆ. ಇಲ್ಲಿ ನೋಡಿ, ಯೋಗ ಅಂತ ಹೇಳ್ತಕ್ಕಂಥದ್ದು ಅದು ಈ ಸಿದ್ಧರ ಬದುಕಿಗೆ ರಿಲೇಟೆಡ್. ಅದು ಸರ್ವಸಾಮಾನ್ಯವಾಗಿ ಸಿದ್ಧರು ಎಲ್ಲ ಯೋಗಿಗಳೇ. ಅಲ್ಲಿ ಅಗಸ್ತ್ಯರ ಯೋಗಕ್ಕೂ ಪತಂಜಲಿ ಮಹರ್ಷಿಗಳ ಹೇಳಿದಂಥ ಯೋಗಕ್ಕೂ ಒಂದು ಸಣ್ಣ ಮಟ್ಟಿನ ಒಂದು ಸಣ್ಣ ವ್ಯತ್ಯಾಸ ಇರ್ಬೋದು. ಅಲ್ಲಿ ಪತಂಜಲಿ ಮಹರ್ಷಿಗಳ ಯೋಗದಲ್ಲಿ ನಾವು ಈಗ ರಾಮದೇವ್ ಬಾಬಾ ಅವರು ಯೋಗ ಮಾಡೋದನ್ನು ನಾವು ನೋಡ್ತೀವಿ. ಅವರಿಗೆಲ್ಲ ರೋಲ್ ಮಾಡೆಲ್ ಪತಂಜಲಿಯವರು. ಅಲ್ಲಿ ಶಾರೀರಿಕವಾದಂತಹ ಹೆಚ್ಚು ವ್ಯಾಯಾಮಗಳು ಇರ್ತವೆ. ಅದರ ಅಗಸ್ತ್ಯರ ಇದರಲ್ಲಿ ಉಸಿರಾಟದ ಮೇಲೆ ನಿಯಂತ್ರಣ, ವಾಸಿಯೋಗ ಅಂತ ಹೇಳ್ತಾರೆ, ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಅಲ್ಲಿ ನಮ್ಮ ಬುದ್ಧಿಯ ಮೈಂಡ್ ಕಂಟ್ರೋಲ್ ಇದೆಯಲ್ಲ, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಈ ಇದರಲ್ಲಿ. ಹಾಗೆ ಈ ಸಿದ್ಧರಿದ್ದಾರಲ್ಲ, ಅವರೆಲ್ಲ ಜ್ಞಾನ ಯೋಗವನ್ನು ಫಾಲೋ ಮಾಡುವಂಥವರು. ಈ ವಸಿಯೋಗದ ಒಟ್ಟಿಗೆ ತಮ್ಮ ಜ್ಞಾನವನ್ನು ಬೆಳೆಸ್ತಾ ಹೋಗ್ತಾರೆ. ಅವರ ಒಂದು ತತ್ವ ಏನಂತಂದರೆ, ನಾವೆಲ್ಲರೂ ಪೊಟೆನ್ಷಿಯಲಿ ಡಿವೈನ್. ವಿದ್ ಸಾಧನ ನಾವೆಲ್ಲರೂ ಈ ಪರಮ ಚೈತನ್ಯದ ಹಂತಕ್ಕೆ ನಾವು ತಲುಪಬಹುದು ಅಂತ. ಆವಾಗಲೇ ನಾವು ಒಂದ್ಸಲ ತಲುಪಿದರೆ ಮಾತ್ರ ನಾವು ಸಿದ್ಧರು ಅಂತ ಅಂದ್ಕೊಳ್ಬೋದು ಅಂತ ಹೇಳಿ. ಆ ರೀತಿಯ ಒಂದು ಬಹುದೊಡ್ಡ ಸಮೂಹವನ್ನು ಅವರು ಸಿದ್ಧಪಡಿಸಿದರು. ಇದರಿಂದಾಗಿ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ, ಈವನ್ ಕರ್ನಾಟಕದಲ್ಲಿ ಸಮೇತ ಸಿದ್ದೇಶ್ವರ ಅಂತ ಹೇಳುವ ಕಾನ್ಸೆಪ್ಟ್ ತುಂಬ ಇದೆ. ಅದೇ ಭಾಳಷ್ಟು ಮತ್ತಿನ ಶೈವ ಪೀಠಗಳಿಗೆ ಆ ಪರಂಪರೆ ಅದಕ್ಕೂ ತುಂಬ ಲಿಂಕ್ ಇದೆ. ಉದಾಹರಣೆಗೆ ನಮ್ಮಲ್ಲಿ ಅಲ್ಲಮ ಪ್ರಭುಗಳಿದ್ದಾರೆ, ಅವರನ್ನು ಅಲ್ಲಮ ಸಿದ್ಧರು ಅಂತ ತಮಿಳುನಾಡಿನಲ್ಲಿ ಹೇಳ್ತಾರೆ. ಅವರು ಸಿದ್ಧರೇ. ಈಗ ಸಿದ್ಧರು ಅಂತ ಹೇಳೋದಕ್ಕೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಲ್ಲ. ಅಲ್ಲಮ ಪ್ರಭುಗಳು ಅಷ್ಟೇ, ಅವರು ಶಿವನೊಟ್ಟಿಗೆ ತಾದಾತ್ಮ್ಯತೆಯನ್ನು ಇದ್ದವರು. ಈ ರೀತಿಯಾಗಿ ಸಿದ್ಧ ಪರಂಪರೆ. ಸಿದ್ಧರು ಮತ್ತು ನಾಥ ಮತದವರಿಗೆ ಹೆಚ್ಚು ವ್ಯತ್ಯಾಸ ಇಲ್ಲ. ಆಲ್ಮೋಸ್ಟ್ ಒಂದೇ ಒಂದು ತತ್ವದ ಕೆಳಗಡೆ ಕೆಲಸ ಮಾಡಿದಂಥವ್ರು. ಅವರು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಮ್ಮಲ್ಲಿ ಈ ಸಮಾಜವನ್ನು ಕಟ್ಟಿದಂಥವ್ರು. ಇನ್ನು 64 ನಾಯನ್ಮಾರ್ಸು. ಈ ನಾಯನ್ಮಾರ್ಸ್ ಅಂದರೆ ಪರಮ ಶಿವನ ಭಕ್ತರು. ನೀವು ತಮಿಳುನಾಡು ದೇವಸ್ಥಾನಕ್ಕೆ ಹೋದರೆ ಒಂದೇ ಸಾಲಾಗಿ ಒಂದು 64 ವಿಗ್ರಹಗಳಿರ್ತವೆ. ಅವರು ಯಾರು ಅಂತ ಹೇಳೋದನ್ನು ಅಗಸ್ತ್ಯರು ಕೈಲಾಸದಲ್ಲಿ ಶಿವನ ಮುಂದೆಯೇ ಭಾಷಣ ಮಾಡ್ತಾರೆ. ಹಾಗೆ ಅಗಸ್ತ್ಯರು ಪ್ರತಿಯೊಂದು ಸ್ಪಿರಿಚುವಲ್ ಆಸ್ಪೆಕ್ಟ್ ಅನ್ನೋದೇ ಅವರು ಗಮನದಲ್ಲಿಟ್ಟುಕೊಂಡು ಅದರ ಬಗ್ಗೆ ಎಲ್ಲ ರೆಕಾರ್ಡುಗಳು ಮಾಡ್ತಾ ಹೋದವರು. ಸೊ ಈ ರೀತಿಯಾಗಿ ಅವರು ಈ ಸಿದ್ಧರದ್ದು ಕಾಂಟ್ರಿಬ್ಯೂಷನು ತುಂಬ ಇದೆ. ಒಬ್ಬ ಸಿದ್ಧ ಬಳಿ ಹೋದರೆ ನಮಗೆ ಕೇವಲ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳು ಮಾತ್ರ ಅಲ್ಲ, ನಮ್ಮ ಶರೀರಕ್ಕೆ ಬೇಕಾದಂಥ ಔಷಧಿಗಳನ್ನು ಅವರು ಕೊಡ್ತಾರೆ, ಯುಗ ಇತ್ಯಾದಿಗಳನ್ನು ಅವರು ಕಲಿಸ್ತಾರೆ. ಹಾಗೆ ನಮ್ಮ ಧರ್ಮವನ್ನು ಬೇಸಿಂದ ಕಟ್ಕೊಂಡು ಬಂದವರು. ಈ ಉದಾಹರಣೆ ಶಿಲ್ಪಕಲೆ, ಆ ಶಿಲ್ಪಕಲೆ ಅಗಸ್ತ್ಯರದು ಮತ್ತು ಕರೋರೆ ಸಿದ್ಧರು ಇವರದ್ದೆಲ್ಲ ಮತ್ತು ಭೋಗರು ಇವರದ್ದೆಲ್ಲ ಕೊಡುಗೆ. ಅದು ಇವತ್ತು ತಮಿಳುನಾಡಿನಲ್ಲಿ ಭವ್ಯವಾದಂತಹ ದೇವಾಲಯಗಳನ್ನು ನಾವು ನೋಡ್ತೀವಿ. ಅದೆಲ್ಲ ಸಿದ್ಧವಿದ್ಯೆಯಿಂದ ಅವರು ಪಡೆದಂಥ ಈ ವಾಸ್ತುಶಾಸ್ತ್ರ. ವಿಶ್ವಕರ್ಮನು ಒಬ್ಬ ಸಿದ್ಧನೇ. ಸೊ ವಿಶ್ವಕರ್ಮ, ಮಾಯ ಅವರೆಲ್ಲ ಸಿದ್ಧರುಗಳೇ. ಆ ರೀತಿಯ ಒಂದು ಸಿದ್ಧವಿದ್ಯೆಯಿಂದ ಅವರು ಈ ರೀತಿಯ ದೇವಾಲಯಗಳನ್ನು, ನಗರಗಳನ್ನು ಎಲ್ಲ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಸಿದ್ಧರು ಮತ್ತು ಭೋಗರ ಬಗ್ಗೆ ಏನು ವ್ಯತ್ಯಾಸ? ಅಲ್ಲ, ಭೋಗರವರ ಶಿಷ್ಯ, ಭೋಗರು ಸಿದ್ಧರ ಶಿಷ್ಯರು ಅಲ್ಲ. ಅವರೊಬ್ಬ ಸಿದ್ಧರೇ. ಭೋಗರು ಅಂತಂದರೆ ಅಗಸ್ತ್ಯರ ಶಿಷ್ಯ. ಅವರು ವಿಶ್ವಕರ್ಮ ಕಮ್ಯುನಿಟಿಯಲ್ಲಿ ಹುಟ್ಟಿದ್ರು. ಅವರು ಬಹುಭಾಗವನ್ನು ಅವರು ಚೈನಾದಲ್ಲಿ
ಕಳೆದಿದ್ದಾರೆ. ಅವರಿಗೆ ಅಗಸ್ತ್ಯರು ಫ್ಲೈಯಿಂಗ್ ಒಂದು ಆಕಾಶದಲ್ಲಿ ಪ್ರಯಾಣ ಮಾಡುವಂತಹ ವಿದ್ಯೆಯನ್ನು ಕಲಿಸಿದರು. ಅದರ ಮೂಲಕವಾಗಿ ಅವರು ಚೈನಾಕ್ಕೆ ಹೋಗ್ತಾರೆ ಬರ್ತಾರೆ. ಅಲ್ಲಿಂದ ನಮಗೆ ಇಲ್ಲಿಂದ ಈಗ ತಮಿಳುನಾಡಲ್ಲಿ ಭಾಳಷ್ಟು ಕಡೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಫ್ಲರಿಶ್ ಆಗ್ತಾ ಇದೆ. ಅದು ಚೈನಾದಿಂದ ಒಂದಷ್ಟು ವೀವಿಂಗ್ ಟೆಕ್ನಾಲಜಿಯನ್ನು ಅವರಲ್ಲಿ ತಗೊಂಬಂದು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಆಮೇಲೆ ಈ ವಿಷಯವನ್ನೇ ಅವರು ಅದನ್ನು ಸೂಕ್ಷ್ಮ ರೂಪಕ್ಕೆ ತಗೊಂಡು ಬಂದು ಅದನ್ನು ಅಮೃತವಾಗಿ ಪರಿವರ್ತಿಸುವಂತಹ ಬಹಳ ದೊಡ್ಡ ನಾಕಿತ್ತು. ಮತ್ತು ಪಾದರಸವನ್ನು ಗಟ್ಟಿ ಮಾಡುವಂತಹ ಇದು, ಪಾದರಸದಿಂದ ಲಿಂಗವನ್ನು ಮಾಡುವಂತಹದ್ದು, ಪಾದರಸದಿಂದ ಬೇರೆ ಬೇರೆ ಔಷಧಿಗಳನ್ನು ತಯಾರು ಮಾಡುವಂತಹದ್ದು, ಅದರಲ್ಲಿ ಅವರು ಸಿದ್ಧಾಸ್ತರು. ಪಳನಿಯ ಒಂದು ಸುಬ್ರಹ್ಮಣ್ಯನ ವಿಗ್ರಹ ಇದೆಯಲ್ಲ, ಅದನ್ನು ಭೋಗರು ಮಾಡಿದರು. ಆ ಸುಬ್ರಹ್ಮಣ್ಯನ ವಿಗ್ರಹಕ್ಕೆ ಒಂದು ಅಭಿಷೇಕ ಮಾಡಿದಂತಹ ಒಂದು ನೀರಿನ ತೀರ್ಥದಿಂದ ಎಷ್ಟೋ ಜನರ ಕಾಯಿಲೆಗಳು ವಾಸಿಯಾಗಿದ್ದಕ್ಕೆ ತುಂಬ ಪುರಾವೆಗಳು ಅಲ್ಲಿ ಇದೆ ಇವಾಗಲೂ ಸಮೇತ ಪಳನಿಯಲ್ಲಿ. ಮತ್ತು ಈ ಅವತಾರ ಬಾಬಾಜಿ ಅಂತ ಇವಾಗ ನಾವು ಏನು ಹೇಳ್ತೇವೆ, ಬಹಳ ಪ್ರಚಲಿತ, ಅದು ಅವರು ಭೋಗರ ಶಿಷ್ಯರು. ಅಗಸ್ತ್ಯರು, ಭೋಗರು ಮತ್ತು ಅವತಾರ ಬಾಬಾಜಿ. ಅವತಾರ ಬಾಬಾಜಿಗೆ ನೇರವಾಗಿ ನಿಮಗೆ ಅಂತಿಮ ಸತ್ಯವನ್ನು ಬೋಧನೆ ಮಾಡತಕ್ಕಂಥವ್ರು ಅಗಸ್ತ್ಯರು. ಕುಟ್ರಾಲಂನಲ್ಲಿ ಅದಕ್ಕೆ ಇವಾಗಲೂ ಸಾಕ್ಷಿ ಇದೆ. ನಾಗರಾಜ್ ಅಂತ ಹೇಳಿ ಅವತಾರ ಬಾಬಾಜಿಯ ಹಿಂದಿನ ಹೆಸರು. ನಾಗರಾಜ್ ಅವರಿಗೆ ಕುಟ್ರಾಲಂನಲ್ಲಿ ಇದು ಅಗಸ್ತ್ಯರು ಬೋಧನೆ ಕೊಟ್ಟು ಬಹಳ ವರ್ಷ ತಪಸ್ಸು ಮಾಡಿದ್ದಾರೆ ಅವರು. ಕಡೆಗೆ ಶರೀರ ಎಲ್ಲ ಒಣಗಿ ಬರೀ ಕೇವಲ ಅವ್ರದ್ದೊಂದು ಎಲುಬು ಮಾತ್ರ ಇದ್ದ ಒಂದು ಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಅಗಸ್ತ್ಯರು ಅವರಿಗೆ ಕಾಣಿಸ್ಕೊಂಡು ಬೋಧನೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ಒಂದು ಬಹಳ ದೊಡ್ಡ ಈ ಸಿದ್ಧ ಪರಂಪರೆಯವರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ. ಕರ್ನಾಟಕದಲ್ಲಿ ಸಮೇತ ಎಷ್ಟೋ ಸಿದ್ಧರ ಬೆಟ್ಟಗಳಿದೆ. ಎಷ್ಟೋ ಜನ ಈ ಶೈವ ಆರಾಧಕರು ಆ ಸಿದ್ಧರ ಪರಂಪರೆಯಲ್ಲಿ ಮೂಡಿ ಬಂದಿದ್ದಾರೆ. ಹಾಗೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಮ್ಮ ಧರ್ಮ ಉಳ್ಕೊಳ್ಳೋಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಸರ್, ಅಗಸ್ತ್ಯ ಮಹರ್ಷಿಗಳ ಗುರುಗಳು ಯಾರು? ಅವರು ಮತ್ತು ಮಹರ್ಷಿಗಳು ಈವಾಗಿನ ಕಾಲಕ್ಕೆ ಅವರು ಒಂದು ಕನೆಕ್ಟಿವಿಟಿಯಲ್ಲಿ ಇದ್ದಾರೆ ಅನ್ನೋದು ಸಾಕಷ್ಟು ಪುರಾವೆಗಳು ನಮ್ಗೆ ಸಿಗುತ್ತೆ. ಸೊ ಯಾವ ರೀತಿ ಒಂದು ಕನೆಕ್ಷನಲ್ಲಿ ಅವ್ರು ಬರ್ತಾರೆ ಅವರ ಒಂದು ಧ್ಯಾನವನ್ನು ಮಾಡಿದಾಗ? ಸೊ ಆ ರೀತಿ ಅನುಭವ ಆಗಿದೆಯಾ ನಿಮಗೆ? ಅಗಸ್ತ್ಯರಿಗೆ ಬೇರೆ ಬೇರೆ ಕಡೆಯಿಂದ ಜ್ಞಾನವನ್ನು ಅವರು ತಗೊಳ್ತಾರೆ. ಶಿವನೇ ಅವರ ನೇರವಾಗಿ ಅಗಸ್ತ್ಯರಿಗೆ ಬೋಧನೆ ಕೊಟ್ಟಿದ್ದು ಉಂಟು. ಪಾರ್ವತಿದೇವಿ ಬೋಧನೆ ಕೊಟ್ಟಿದ್ದುಂಟು. ನಂದೀಶ್ವರರು ಅಂದರೆ ನಂದಿ, ಶಿವನ ಬಳಿಯಲ್ಲಿ ಯಾವಾಗಲೂ ಇರುವಂತಹದ್ದು ನಂದಿ. ಸೊ ಶಿವ ಏನು ಬ್ರಹ್ಮರಹಸ್ಯಗಳನ್ನು ಪಾರ್ವತಿಗೆ ಹೇಳ್ತಾನೆ, ಅದು ಎಲ್ಲವೂ ನಂದಿಯೂ ಗ್ರಾಹ್ಯ ಮಾಡ್ತದೆ. ಆ ನಂದೀಶ್ವರರು ಅಗಸ್ತ್ಯರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಒಂದಷ್ಟು ನಮಗೆ ಉಲ್ಲೇಖಗಳಿದೆ. ಅದೆಲ್ಲದಕ್ಕಿಂತ ಹೆಚ್ಚು ಸುಬ್ರಹ್ಮಣ್ಯ. ದಕ್ಷಿಣ ಭಾರತಕ್ಕೆ ಸುಬ್ರಹ್ಮಣ್ಯ ಬಂದು ನೆಲೆಸ್ತಾನೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಸ್ಪರ್ಧೆ ಆಗ್ತಾರೆ ಗಣಪತಿಗೆ ಮತ್ತು ಸುಬ್ರಹ್ಮಣ್ಯನಿಗೆ. ಇಡೀ ಪ್ರಪಂಚವನ್ನು ಯಾರು ಮುಂಚೆ ಪರ್ಯಟನೆ ಮಾಡಿಕೊಂಡು ಬರ್ತಾರೋ ಅವರಿಗೆ ಒಂದು ಪ್ರೈಸ್ ಕೊಡ್ತೇವೆ ಅಂತ. ಮತ್ತು ಶಿವಪಾರ್ವತಿ ಹೇಳ್ತಾವೆ ಫಸ್ಟ್ ಮದುವೆ ಮಾಡಿಸ್ತೀವಿ ಅಂತ. ಹಾಗೆ ಸುಬ್ರಹ್ಮಣ್ಯ ನವಿಲಿನಲ್ಲಿ ಕೂತ್ಕೊಂಡು ಜಗತ್ತು ಪರ್ಯಟನೆಗೆ ಹೋಗ್ತಾನೆ. ಈ ಪಾಪ ಗಣಪತಿಗೆ ಅವನು ಶರೀರ ಸ್ಥೂಲ, ಅವನಿಗೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಇಲಿ ಅಂತೂ ಅಷ್ಟು ಬೇಗನೆ ಸಂಚಾರ ಮಾಡಲಿಕ್ಕೆ ಸಾಧ್ಯತೆಯೂ ಇಲ್ಲ. ಸೊ ಅವ್ರಿಗೆ ಅವರು ಏನು ಮಾಡ್ತಾರೆ, ಈ ತಂದೆ ತಾಯಿಯೇ ಪ್ರಪಂಚ. ಶಿವಪಾರ್ವತಿಗೆ ಒಂದು ರೌಂಡ್ ಬರ್ತಾನೆ. ಸೊ ಅವನ ಕಾನ್ಸೆಪ್ಟನ್ನು ಒಪ್ಕೊಳ್ತಾರೆ. ಅವನಿಗೆ ಒಂದು ಫಲ ಕೊಡ್ತಾರೆ, ಫಸ್ಟ್ ಪ್ರೈಸ್. ಅಷ್ಟೊತ್ತಿಗೆ ಸುಬ್ರಹ್ಮಣ್ಯ ಎಲ್ಲ ಲೋಕಾಲ ಸಂಚರಿಸಿ ಬರ್ತಾನೆ. ನಾನು ಲೋಕಾಲ ಸಂಚರಿಸಿ ಬಂದರೂ ಸಮೇತ ನನಗೆ ಮೋಸ ಆಗಿದೆ ಅಂತ ಹೇಳುವಂಥದ್ದು ಅವನ ಮನಸ್ಸಿಗೆ ಬರ್ತದೆ. ಇದು ಮೋಸದಾಟ ಇದು. ಅವನು ಅಲ್ಲಿಂದ ತುಂಬ ಮನಸ್ಸಿಗೆ, ಚಿಕ್ಕ ಮಕ್ಕಳು ಸಿಟ್ಟು ಮಾಡಿಕೊಂಡ್ರೆ ಯಾವ ಥರ ಮಾಡ್ತಾರೆ ಆ ಥರ ಮಾಡಿಕೊಂಡು ಅಲ್ಲಿಂದ ಕೈಲಾಸದಿಂದ ದಕ್ಷಿಣಕ್ಕೆ ಬರ್ತಾನೆ. ಆ ರೀತಿ ದಕ್ಷಿಣಕ್ಕೆ ಬಂದ ಸುಬ್ರಹ್ಮಣ್ಯ ಅಗಸ್ತ್ಯರು ಪಳನಿ ಬೆಟ್ಟ, ಅಗಸ್ತ್ಯರ ಒಂದು ಸಂಕಲ್ಪದಲ್ಲಿ ಶಿವ ಕೊಟ್ಟಿರ್ತಕ್ಕಂಥದ್ದು ಐವರ ಮಲೆ ಬೆಟ್ಟ ಮತ್ತು ಪಳನಿ ಬೆಟ್ಟ, ಎರಡು ಮಲೆಗಳನ್ನ ಹಿಂದೆ ಗಣಗಳು ತಗೊಂಡು ಬಂದು ಅಗಸ್ತ್ಯರಿಗೆ ಒಪ್ಪಿಸಿದ್ದವು. ಆ ಬೆಟ್ಟದಲ್ಲಿ ಒಂದು ದಿವಸ ಸುಬ್ರಹ್ಮಣ್ಯ ಕೂತ್ಕೋತಾನೆ ಬಾಲಕನಾಗಿ. ಅಗಸ್ತ್ಯರು ಬಂದು ನೋಡುವಾಗ ಇವನು ಬಾಲಕ ಕೂತ್ಕೊಂಡಿದ್ದಾನೆ. ಆವಾಗ ಬಾಲಕ ಹೇಳ್ತಾನೆ, ಇದು ನನಗೆ ಬೇಕು ಇದು ಅಂತ. ಅಗಸ್ತ್ಯರಿಗೆ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗ್ತಾರೆ, ಇದು ಬೇರೆ ಯಾರೂ ಅಲ್ಲ, ಇವನು ಸುಬ್ರಹ್ಮಣ್ಯ ಅಂತ. ಬೆಟ್ಟ ಅವರಿಗೆ ಬಿಟ್ಟುಕೊಡ್ತಾರೆ. ಆ ನಂತರ ಅಗಸ್ತ್ಯರು ಮತ್ತು ಬಾಲಕನಲ್ಲಿ ಬಾಲಕ ಗುರು, ಅಗಸ್ತ್ಯರ ಶಿಷ್ಯ, ಆ ಥರದೊಂದು ಬಾಂಧವ್ಯ ಶುರುವಾಗ್ತಾರೆ. ಸುಬ್ರಹ್ಮಣ್ಯ ಜ್ಞಾನಂ ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿ ಸುಮಾರು, ಇಲ್ಲಿದೆ ನೋಡಿ, ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿದೆ. ಇದರಲ್ಲಿ 200 ಶ್ಲೋಕಗಳಿದೆ. ಇದರಲ್ಲಿ ಬ್ರಹ್ಮ ರಹಸ್ಯಗಳಿದೆ. ಇದು ಪೂರ್ತ ಇರುವಂತಹದ್ದು ಸುಬ್ರಹ್ಮಣ್ಯ ಅಗಸ್ತ್ಯರಿಗೆ ಮಾಡಿದಂತಹ ಬೋಧನೆಗಳು. ಹೇಗೆ ಕ್ರಿಯೇಷನ್ ಹೇಗೆ ಪ್ರಾರಂಭ ಆಯಿತು, ಶೂನ್ಯಾವಸ್ಥೆಯಿಂದ ಹೇಗೆ
ಮತ್ತು ಸ್ಥೂಲಾವಸ್ಥೆಗೆ ವಿಷಯಗಳು ಬದಲಾವಣೆ ಆದವು. ವೈಬ್ರೇಷನ್, ಸೌಂಡ್, ಆಮೇಲೆ ಲೆಟರ್ಸ್, ಆಮೇಲೆ ಕ್ರಿಯೇಷನ್. ಇದನ್ನು ಭಾಳ ಸವಿವರವಾಗಿ ಅಲ್ಲಿ ಕೊಟ್ಟಿದ್ದಾರೆ. ಓಂಕಾರ ಅಂದರೆ ಏನು, ಯಾವ ರೀತಿ ಜಗತ್ತು ಸೃಷ್ಟಿಯಾಗಿದೆ, ಜಲ ಹೇಗೆ ಸೃಷ್ಟಿಯಾಯಿತು, ಭೂಮಿ ಹೇಗೆ ಸೃಷ್ಟಿಯಾಯಿತು, ಪ್ರತಿ ಒಂದು ವಿಷಯವನ್ನು ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು. ಇದು ಅಗಸ್ತ್ಯರಿಗೆ ಸುಬ್ರಹ್ಮಣ್ಯ ಕೊಟ್ಟಂಥ ಟೀಚಿಂಗ್ಸ್, ಹೈಯೆಸ್ಟ್ ಫಿಲಾಸಫಿ ಇದೆ. ಇವತ್ತು ಶಂಕರಾಚಾರ್ಯ ಅದ್ವೈತ ಅಂತ ನಾವು ಏನು ಹೇಳ್ತೀವಿ ಅದು ಸಮೇತ ಇಟ್ ಇಸ್ ರೂಟೆಡ್ ಇನ್ ದಿಸ್ ಟೀಚಿಂಗ್. ಸೊ ಇದು ಅಗಸ್ತ್ಯರ ಒಂದು ಗುರು ಪರಂಪರೆಯ ಒಂದು ದೊಡ್ಡ ಇದು. ಅದಲ್ಲದೆ ನಂದೀಶ್ವರರು ಅಗಸ್ತ್ಯರಿಗೆ ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ನಂದಿ ಯಾವತ್ತೂ ಶಿವನ ಬಳಿಯಲ್ಲೇ ಇರುವುದು. ಅಲ್ಲಿ ಏನು ಮಾಸ್ಟ್ರು ಏನೇನೋ ಮಾತಾಡ್ತಾರೆ ಅದೆಲ್ಲವನ್ನು ಆತನಿಗೆ ಗೊತ್ತಾಗ್ತದೆ. ಸೊ ಆ ರೀತಿಯ ಒಂದು ಜ್ಞಾನವನ್ನು ಅಗಸ್ತ್ಯರು ಪಡ್ಕೊಂಡ್ರು. ಆಮೇಲೆ ಶಿವನಲ್ಲಿ ತಾದಾತ್ಮ್ಯತೆಯನ್ನು ಅವರು ಪಡೀತಾರೆ. ಒಂದು ಸಲ ತಾದಾತ್ಮ್ಯತೆ ಪಡೆದ್ರೆ ಶಿವನಿಗೆ ಲಭ್ಯವಾಗಿರೋದು ಎಲ್ಲವೂ ಅಗಸ್ತ್ಯರಿಗೂ ಲಭ್ಯ ಆಗ್ತಾರೆ. ಈ ಥರದ ಒಂದು ಅವರ ಗುರು ಪರಂಪರೆಯಲ್ಲಿ ಇರ್ತದೆ. ಈಗ ಈ ಕಾಲ ಸ್ಥಿತಿಯಲ್ಲಿ ನಮಗೆ ಅಗಸ್ತ್ಯರ ರಿಲವೆನ್ಸ್ ನೋಡಿ. ನಾವು ಇವತ್ತು ಜಗತ್ತಿನಲ್ಲಿ ಪ್ಲೂರಲ್ ಕಲ್ಚರ್ ಬೇಕೋ ಅಥವಾ ನಾನು ಹೇಳುವ ದೇವರು ಮಾತ್ರ ಜಗತ್ತಲ್ಲಿರೋದು, ಬೇರೆ ಯಾವ ಶಕ್ತಿಯೂ ಇಲ್ಲ ಅಂತ ಹೇಳಿ ಬೇರೆಯವರನ್ನು ಗಮನಿಸುವ ಜನ ಬೇಕೋ, ಯಾವುದರಲ್ಲಿ ವೈಜ್ಞಾನಿಕತೆ ಇದೆ ಇದನ್ನು ನಮ್ಮ ಜನಾಂಗ ಇವತ್ತು ಅಧ್ಯಯನ ಮಾಡುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಆ ದೃಷ್ಟಿಯಲ್ಲಿ ವೈವಿಧ್ಯಮಯ ವಿಷಯಗಳನ್ನು ಜಗತ್ತಿಗೆ ತೆರೆದಿಟ್ಟಂಥ ಅಗಸ್ತ್ಯರೇ ನಮಗೆ ಮೋಸ್ಟ್ ರೆಲೆವೆಂಟ್ ಮಾಸ್ಟರ್. ಅಗಸ್ತ್ಯರ ಮುಂದೆ ಇನ್ನು ಯಾವ ಮಾಸ್ಟರ್ ಲೆಕ್ಕಕ್ಕೆ ಬರುವುದಿಲ್ಲ. ಯಾಕಂದರೆ ಅಲ್ಲಿ ಒಂದು ರೀತಿ ಕ್ಯಾಪ್ ಹಾಕ್ತಾರೆ. ಇದೆ ಅದನ್ನು ಮುಂದಕ್ಕೆ ನೀವು ಹೋಗುವಂಗಿಲ್ಲ, ಥಿಂಕಿಂಗ್ ಈಗ ಆಸ್ಪದನೇ ಇಲ್ಲ. ಹಿಂದೆ ಒಂದು ಘಟನೆ ನಡೆಯಿತು ಕಾಶಿಯಲ್ಲಿ. ನಮ್ಮ ಹಿಂದೂ ಧರ್ಮದ ಒಳಗಡೆ ನಡೆದಿದ್ದು, ಹೊರಗೆ ಅಲ್ಲ. ಈ ವೇದವ್ಯಾಸರು ಏನಾಗ್ತದೆ, ತುಂಬ ಜ್ಞಾನಿಗಳು, ಅಗಸ್ತ್ಯರಿಗೆ ಭಾಳ ಹತ್ತಿರದವರು. ಆದರೂ ಒಂದು ಸಲ ಏನಾಗ್ತದೆ, ಒಂದು ಫೆನೆಟಿಕ್ ಐಡಿಯಾ ಒಂದೊಂದು ಸಲ ಬರೋದಿದೆ. ಈಗ ನಾವು ಬೇರೆ ಬೇರೆ ಆಶ್ರಮದಲ್ಲಿ ಇರ್ತೀವಿ, ನಮ್ಮ ನಡವಳಿಕೆಯಲ್ಲೂ ಕೆಲವು ಸಲ ಹಾಗೆ ಒಂದು ಬರ್ತದೆ. ನಮ್ಮ ಗುರುಗಳು ಬಿಟ್ಟರೆ ಇನ್ನು ಬೇರೆ ಯಾರೂ ಇಲ್ಲ ಅಂತ. ಅದು ತಪ್ಪದು, ಆಯ್ತಲ್ಲ. ಅಗಸ್ತ್ಯರು ಅದನ್ನು ಆ ಥರದ ವಿಷಯಗಳನ್ನು ಅಗಸ್ತ್ಯರು ಒಪ್ಪೋದಿಲ್ಲ. ಯಾಕಂದರೆ ಸಮಗ್ರತೆ ಆಗುವ ದೃಷ್ಟಿ. ವೇದವ್ಯಾಸರು ಕಾಶಿಯಲ್ಲಿ ಹೋಗಿ ಶಿವನ ಮುಂದೆ ಹರಿಸರ್ವೋತ್ತಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ನಂದಿ ಇದೆಯಲ್ಲ, ಈ ಹನುಮಂತ ಹೇಗೆ ರಾಮನಿಗೆ ಹಾಗೆ ನಂದಿ ಶಿವನಿಗೆ. ಆ ನಂದಿಯೂ ಅಷ್ಟೇ ಗಟ್ಟಿ. ಅವನು ಸ್ತಂಭನ ಮಾಡಿಬಿಡ್ತಾರೆ ಇದು ವ್ಯಾಸರ ಕೈಯನ್ನು, ಹೇಗಿದೆ ಅಲ್ಲಿ ಬಾಕಿ. ಆಮೇಲೆ ವಿಷ್ಣು ಬಂದು ಮಾತು ಬರೋದಿಲ್ಲ ವ್ಯಾಸರಿಗೆ. ವ್ಯಾಸರ ನಾಲಿಗೆಯಲ್ಲಿ ಕೂತು ಒಂದಷ್ಟು ಶಿವನಿಗೆ ಪ್ರಾರ್ಥನೆ ಮಾಡಿದ ನಂತರ ಅದನ್ನು ಆ ಒಂದು ತೊಂದರೆ ಅವರಿಗೆ ನಿವಾರಣೆ ಆಯಿತು. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಈ ರೀತಿಯ ಫನಾಟಿಕ್ ಐಡಿಯಾ ಕೊಡುವಂಥದ್ದು ಭಾಳ ಇದೆ. ಶೈವರಲ್ಲಿಯೂ ಇದೆ. ನಾವು ಹಿಂದೆ ಹರಿಹರ ಅಂತ ಹೇಳುವಂಥ ಒಬ್ಬ ಭಾಳ ದೊಡ್ಡ ಗ್ರಂಥಕರ್ತರನ್ನು ನೋಡಿದ್ದೇವೆ, ಹೇಗೆ ರಾಘವಂಕನಿಗೆ ಬೈದ ಅಂತ ಹೇಳ್ಬಿಟ್ಟು. ಇದು ತಪ್ಪು. ಸಮಗ್ರತೆ ಇವತ್ತು ನಮ್ಮ ಹಿಂದೂ ಧರ್ಮದ ಎಸೆನ್ಸ್. ಆ ಸಮಗ್ರತೆಯ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ತಲ್ಲೀನರಾಗಬೇಕಾದ್ರೆ ಅದಕ್ಕೆ ಒಬ್ಬರು ಮಾಸ್ಟರ್ ಬೇಕು. ಸಮಗ್ರತೆಯನ್ನು ನಾವು ಸೈಂಟಿಫಿಕ್ ಆಗಿ ವಿವರಿಸುವವರು. ಅದಕ್ಕೆ ಅಗಸ್ತ್ಯರೇ ಸರಿ. ಎಲ್ಲಿ ಅಗಸ್ತ್ಯರು ಇರ್ತಾರೋ ಅಲ್ಲಿ ಸಂಘಟನೆ ಇರ್ತದೆ. ಉದಾಹರಣೆಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು ಯಾವುದೇ ಒಂದು ಫಿಲಾಸಫಿ, ಇಂಥದ್ದೇ ಒಂದು ಮಾಧ್ವ, ಶೈವ ಅಥವಾ ವೈಷ್ಣವ ಇದಕ್ಕೆ ಯಾವುದಕ್ಕೆ ಅಂಟ್ಕೊಂಡಿಲ್ಲ. ಅದು ಅವರಿಗೆ ಸಮಗ್ರದ ದೃಷ್ಟಿ. ಈ ಸಂಘದ ಮೂಲ ಸ್ಥಾಪಕರು ಯಾರು? ಫಸ್ಟಿಗೆ ಬಂದವರಲ್ಲಿ ಹೆಡಗೇವಾರವರು ಭಾಳ ಇಂಪಾರ್ಟೆಂಟು. ಅವರ ಒಂದು ಜನ್ಮದ ಹಿಂದೆಯೂ ಅಗಸ್ತ್ಯರ ಭಾಳ ದೊಡ್ಡ ಸಂಕಲ್ಪ ಇದ್ದಾಗೆ ಕಾಣ್ತಾರೆ ನಮಗೆ. ಕಂದಕೂರ್ತಿಯಿಂದ ಅವರ ಕುಟುಂಬ ಬಂತು ನಾಗಪುರಕ್ಕೆ. ಆ ಕಂದಕೂರ್ತಿ ಅಗಸ್ತ್ಯರ ತಪಸ್ಸಿನ ಕ್ಷೇತ್ರ. ಕಂದಕೂರ್ತಿ ಇರ್ತಕ್ಕಂಥದ್ದು ಆಂಧ್ರದಲ್ಲಿ, ಅದು ಹೊಳೆಯ ಸಂಗಮದಲ್ಲಿದೆ. ಅಲ್ಲಿ ಅಗಸ್ತ್ಯರ ಕ್ಷೇತ್ರ, ಅದು ಅಲ್ಲಿ ತಪಸ್ಸಿನ ಕ್ಷೇತ್ರ. ಅದಾದ ನಂತರ ಗೋಲ್ವಲ್ಕರ್ ಹುಟ್ಟಿದ್ದಲ್ಲಿ ರಾಮ್ಟೇಕ್ ಹತ್ರ. ರಾಮ್ಟೇಕ್ನಲ್ಲಿ ಅಗಸ್ತ್ಯರದ್ದು ಬಹಳ ದೊಡ್ಡ, ಇವತ್ತು ಸಮೇತ ಅಲ್ಲಿ ಅಗಸ್ತ್ಯರ ಒಂದು ಆಶ್ರಮ ಅಂತ ಹೇಳ್ತಾರೆ. ಅಲ್ಲೇ ಸಮೀಪದಲ್ಲಿ ಅವರು ಜನ್ಮ ತಳೆದರು. ಅದಾದ ನಂತರ ಬಾಳಾ ಸಾಹೇಬ್ ದೇವರ್ಸು ಬಂದರು. ಅವರು ಆಂಧ್ರದ ಚೆನ್ನೂರು ಅಂತ ಹೇಳುವ ಒಂದು ಗ್ರಾಮದಲ್ಲಿ ಹುಟ್ಟಿದವರು. ಅಲ್ಲಿ ಅಗಸ್ತ್ಯರ ಬಹಳ ದೊಡ್ಡ ತಪಸ್ಸಿನ ಕ್ಷೇತ್ರ. ಅವರ ಕುಲದವರೆಲ್ಲ ಅಗಸ್ತ್ಯರನ್ನು ಆಧರಿಸಿದವರು. ಹಿಂದೆ ದೇವರಾಜ್ ಅಂತ ಹೇಳುವಂಥ 5 ಜನ ಒಟ್ಟು ಈ ಅಗಸ್ತ್ಯರನ್ನು ಪೂಜೆ ಮಾಡ್ತಾ ಇದ್ದವರು ಇದ್ದರಂತೆ. ಅದೇ ಕಡೆಗೆ ದೇವರಸ್ ಅಂತ ಹೇಳಿ ಬದಲಾವಣೆ ಆದ ದೇವರಾಜೆ. ಇಲ್ಲಿ ನಾವು ಕಾಣೋದೇನೆಂದರೆ, ಆ ರೀತಿಯ ಒಂದು ಸಮಗ್ರ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಶೈವ, ಶಾಕ್ತ, ವೈಷ್ಣವ ಇದನ್ನೆಲ್ಲ ಮೀರಿ ಮೂಲ ನಮ್ಮ ಸನಾತನ ಧರ್ಮ ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅಗತ್ಯತೆ ಇದೆ. ನಾವು ಅರ್ಥ ಮಾಡಿಕೊಂಡ್ರೆ ಜಗತ್ತು ಅರ್ಥ ಮಾಡಿಕೊಳ್ತದೆ. ಆವಾಗ ಜಗತ್ತಿನಲ್ಲಿ ನನ್ನದು ಮಾತ್ರ ದೊಡ್ಡದು ಅಂತ ಹೇಳ್ತಾರಲ್ಲ, ಅವರಿಗೂ ನಾವು ವೈಜ್ಞಾನಿಕ ರೀತಿಯಿಂದ ಉತ್ತರ ಕೊಡಲಿಕ್ಕೆ ಆಗ್ತದೆ. ಇದು ಈ ಕಾಲಘಟ್ಟದಲ್ಲಿ ಅಗಸ್ತ್ಯರ ಒಂದು ಅಗತ್ಯತೆಯನ್ನು ನಾವು ಇದನ್ನು ಕಾಣ್ತೀವಿ.
ಸರ್, ಇಲ್ಲಿ ತನಕ ನೀವು ಸಾಕಷ್ಟು ನಮ್ಮ ಒಂದು ದೇಶದ ಒಂದು ಸಮಗ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೇಗೆ ಪೂರ್ವದಲ್ಲೇ ಅಗಸ್ತ್ಯ ಮಹರ್ಷಿಗಳು ಹೇಗೆ ಅವರ ಒಂದು ಸಂಕಲ್ಪನ ಮಾಡಿ ಇಲ್ಲಿವರೆಗೂ ಈವಾಗಲೂ ನಡೆಸ್ಕೊತಾ ಬರ್ತಾ ಇದ್ದಾರೆ. ಈ ಮೂಲಕ ನಿಮ್ಮಂಥ ಒಂದು ಮಹನೀಯರ ಮೂಲಕ ಸಾಕಷ್ಟು ಒಂದು ಒಳ್ಳೆಯ ವಿಚಾರನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಸರ್. ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಗಸ್ತ್ಯರ್ ಚಿರಪುರಾತನ, ನಿತ್ಯ ನೂತನ. ಹೇಗೆ ನಿತ್ಯ ನೂತನ? ಅಗಸ್ತ್ಯರು ವೇದದ ಮಂತ್ರದೃಷ್ಟಾರನ ಹೌದು. ವೇದಗಳಲ್ಲಿ ಋಗ್ವೇದ ಅದು ಭಾಳ ಏನ್ಷಿಯಂಟ್ ಅಂತ ಲೆಕ್ಕ. ಅದು ಋಗ್ವೇದದಲ್ಲಿ ಮೊದಲನೆಯ ಭಾಗಗಳಲ್ಲಿ ಅಗಸ್ತ್ಯರು ಮಂತ್ರದೃಷ್ಟಾರರಾಗಿರುವಂತಹ ಭಾಗಗಳು ಬರ್ತವೆ. ಅಲ್ಲಿ ಅಗಸ್ತ್ಯರು ರಾಜಧರ್ಮವನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಷಯವನ್ನು ಹೇಳ್ತಾರೆ ಅವರು, ನಾವು ನಮ್ಮ ಗುರಿಯನ್ನು ಶೀಘ್ರವಾಗಿ ತಲುಪಬೇಕು ಅಂತ ಹೇಳಿ ಅದನ್ನು ವಿಮಾನದಲ್ಲಿ ಸಂಚರಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಸಮುದ್ರದಲ್ಲಿ ಹಡಗಿನ ಮೂಲಕ ಸಂಚರಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಲಮಾರ್ಗದಲ್ಲಿ ಶೀಘ್ರ ಚಲಿಸುವಂಥ ವಾಹನಗಳು ಬೇಕು ಅಂತ ಹೇಳ್ತಾರೆ. ಮಾಡರ್ನ್ ಎಲ್ಲ ಪರಿಕಲ್ಪನೆಯನ್ನು ವೇದ ಕಾಲದಲ್ಲಿ ಅಗಸ್ತ್ಯರು ತೆರೆದಿಟ್ಟಿದ್ದರು. ಇನ್ನು ರಾಜನಾದವನು ಯಾವ ರೀತಿ ನಡ್ಕೊಳ್ಬೇಕು ಅದರ ಬಗ್ಗೆಯೂ ಹೇಳಿದ್ದಾರೆ. ಇನ್ನೊಂದು, ಇವತ್ತು ಸ್ತ್ರೀ ಸ್ವಾತಂತ್ರ್ಯ. ಅಗಸ್ತ್ಯರು ಮತ್ತು ಲೋಪಾಮುದ್ರೆ ಅವರು ಇಬ್ಬರು ಅಸರ್ಟಿವ್ ಪರ್ಸನಾಲಿಟೀಸ್. ಲೋಪಾಮುದ್ರೆ ಸಮೇತ ಮಂತ್ರ ದೃಷ್ಟಾರಾಗಿದ್ದಂತಹ ಸುಮಾರು ಋಗ್ವೇದದಲ್ಲಿ ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ಲೋಪಾಮುದ್ರೆ ಏನು ಹೇಳ್ತಾರೆ ಅಂತಂದರೆ, ಹೆಣ್ಮಗಳಾದವಳು ವಿದ್ಯೆಗೆ ಹೆಚ್ಚಿನ ಒತ್ತು ಕೊಡಬೇಕು, ಅವಳು ಶಾಸ್ತ್ರ ಮತ್ತು ಶಸ್ತ್ರ ಎರಡರಲ್ಲಿಯೂ ಪರಿಣತಿಯನ್ನು ಹೊಂದಬೇಕು, ತನ್ನ ಮನೋಭೂಮಿಕೆಗೆ ಸರಿಯಾಗಿ ಹೊಂದುವಂತಹ ವರನನ್ನು ಆಯ್ಕೆ ಮಾಡಬೇಕು. ಮೋಸ್ಟ್ ಮಾಡರ್ನ್ ಥಿಂಕಿಂಗ್. ಇನ್ನು ಈ ರೀತಿಯ ಅಗಸ್ತ್ಯರಂತಹ ಒಂದು ಮಹರ್ಷಿಗಳು ಶ್ರೇಷ್ಠವಾದಂತಹ ಗುರುಕುಲಗಳನ್ನು ಸ್ಥಾಪನೆ ಮಾಡಿ ನಡೆಸಬೇಕಾದ್ರೆ ಅದರ ಹಿಂದೆ ಋಷಿ ಪತ್ನಿಯರ ಒಂದು ಸಹಕಾರ ಅತ್ಯಂತ ಪ್ರಮುಖವಾಗಿತ್ತು. ಲೋಪಾಮುದ್ರೆ ವಿಷಯಕ್ಕೆ ಬಂದಾಗ ನಮಗೆ ಆ ಪೂರ್ಣ ಸಹಕಾರವನ್ನು ಹೇಗೆ ಆ ಲೋಪಾಮುದ್ರೆ ಕೊಟ್ಟಲು ಅಂತ ಹೇಳೋದನ್ನು ನಾವು ಕಾಣ್ತೇವೆ. ಕಾಶಿಯಲ್ಲಿ ಒಂದು ಸಲ ಏನಾಗುತ್ತೆ, ವಿಶ್ವಾಮಿತ್ರ ಅಗಸ್ತ್ಯರ ಆಶ್ರಮದ ವಿದ್ಯಾರ್ಥಿಯನ್ನು ಯಾರೋ ಕಿಡ್ನ್ಯಾಪ್ ಮಾಡ್ತಾರೆ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಲೋಪಾಮುದ್ರೆ ಬಿಡೋದಿಲ್ಲ. ಅಗಸ್ತ್ಯರಿಗೆ ಹೇಳ್ತಾರೆ, ಹೆಂಗಾದ್ರೂ ಹುಡುಕಿ ಹೊರ ತಗೊಂಬನ್ನಿ ಅಂತ. ಅಷ್ಟು ಮಕ್ಕಳ ಮೇಲೆ ಪ್ರೀತಿ. ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಅವರು ಕಾಣ್ತಾ ಇದ್ರು. ಯಾರೋ ಒಬ್ಬ ಋಷಿಗೆ ಮಕ್ಕಳಿರಲಿಲ್ವಂತೆ. ಅಗಸ್ತ್ಯರು ಮತ್ತು ಲೋಪಾಮುದ್ರೆ ತಮ್ಮ ಏಕಮಾತ್ರ ಪುತ್ರ ದೃಢಸ್ಯವನ್ನು ಅವನಿಗೆ ಕೊಡ್ತಾರೆ. ಅಂದರೆ ಅವರು ಬದುಕೇ ಲೋಕಕ್ಕಾಗಿ. ಇದು ಅದರ ಎಸೆನ್ಸು. ಆ ರೀತಿಯಾಗಿ ಲೋಪಾಮುದ್ರೆಯ ಕಾಂಟ್ರಿಬ್ಯೂಷನು ಶಾಕ್ತವಿದ್ಯೆ ಇರ್ಬೋದು, ವೇದದ ಮಂತ್ರದ ವಿಚಾರ ಇರ್ಬೋದು, ಅವಳು ಈವಾಗಿನ ಏನು ಮೋಸ್ಟ್ ಮಾಡರ್ನ್ ಥಿಂಕರ್ಸ್ ಲೇಡೀಸ್ ಇದ್ದಾರಲ್ಲ ಅವರೆಲ್ಲರಿಗೂ ಸರಿಸಮಾನಳಾಗಿ ಇದ್ದಂಥವಳು. ಅವಳೇ ಮೂಲ ಪ್ರೇರಣೆ ಅಂತ ಹೇಳಿದ್ರು ತಪ್ಪಲ್ಲ. ಇನ್ನು ಮದುವೆ ಆಗೋ ಸಂದರ್ಭದಲ್ಲಿಯೂ ಅಷ್ಟೇ ಲೋಪಾಮುದ್ರೆ ಹೇಳ್ತಾರೆ, ನಾನು ರಾಣಿಯಾಗಿದ್ದವಳು, ನನಗೆ ರಾಣಿಯಾಗ ರೀತಿಯಲ್ಲಿ ಬದುಕಲಿಕ್ಕೆ ನನಗೆ ಧನ ಬೇಕು ಅಂತೇಳಿ. ನಮಗೆಲ್ಲ ಗೊತ್ತಿದೆ, ವಾತಾಪಿ ಎಲ್ಲರನ್ನು ನಾಶ ಮಾಡಿ ಅಗಸ್ತ್ಯರು ದನ ಕನಕಾದಿಗಳನ್ನು ಲೋಪಾಮುದ್ರೆಗೆ ತರ್ತಾರೆ. ಲೋಪಾಮುದ್ರೆ ಅದನ್ನು ಯಾವುದನ್ನು ಉಪಯೋಗಿಸೋದಿಲ್ಲ. ಅವಳಿಗೆ ಲೋಕ ಕಲ್ಯಾಣಕ್ಕಾಗಿ ಬೇಕಿತ್ತು. ಅದನ್ನು ಮತ್ತೆ ಕೊಡಮಾಡೋದು ಶ್ರೀರಾಮಚಂದ್ರನಿಗೆ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ. ಈ ರೀತಿಯ ಋಷಿ ದಂಪತಿಗಳು ನಮಗೆ ಭಾಳ ಅಪರೂಪ. ಅಂತಹ ಋಷಿ ದಂಪತಿಗಳಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತೇನೆ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್. ನಿಮ್ಮ ಒಂದು ಈ ಸಮಾಜ ಸೇವೆಗೆ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಈ ಮೂಲಕ ನಾವು ಹಾಗೆ ಏನು ಇಲ್ಲ. ನಮ್ಮ ಒಳಗಡೆ ವಿಷಯಗಳಿದ್ದರೆ ಅದು ಪ್ರಯೋಜನ ಇಲ್ಲ. ಅದು 10 ಜನಕ್ಕೆ ತಲುಪಬೇಕು. ಯಾಕೆ ನಿಮ್ಮಂಥವರು ಒಳ್ಳೆಯ ಒಂದು ದೃಷ್ಟಿಕೋನ ಇರುವವರು ಈ ಯೂಟ್ಯೂಬ್ ಚಾನಲನ್ನು ತೆಗೆದು ಜಗತ್ತಿಗೆ ತೀರಿಸ್ತಕ್ಕಂಥದ್ದು. ಇದು ಅಗಸ್ತ್ಯರಿಗೂ ಲೋಪಾಮುದ್ರೆಗೂ ನಮ್ಮ ಧರ್ಮಕ್ಕೂ ನೀವು ಮಾಡ್ತಕ್ಕಂಥ ಭಾಳ ದೊಡ್ಡ ಸೇವೆ ಅಂತ ಹೇಳಿ ನೀವು ಇಲ್ಲಿಗೆ ಬೆಂಗಳೂರಿಂದ ಬಂದು ರೆಕಾರ್ಡ್ ಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು.